ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ವಂದಿಸ್ತೇವೆ. ನೀವಿನ್ನೂ ವರ್ಡ್ ಆಫ್ ಟ್ರೂತ್ ಎಂಬ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಿರಿ. ಹಾಗೆ ಕೆಳಗೆ ಕೊಟ್ಟಿರುವಂತಹ ನಂಬರನ್ನು ನಿಮ್ಮ ಪ್ರಾರ್ಥನಾ ಮನವಿಗಳಿರೋದಾದರೆ ನೀವು ತಿಳಿಯಪಡಿಸಬಹುದಾಗಿದೆ. ನಮ್ಮ ಪ್ರತಿನಿತ್ಯ ಗೂಗಲ್ ಮೀಟ್ನಲ್ಲಿ ನಡೆಯುವಂಥ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ನಂಬರನ್ನು ಸಂಪರ್ಕಿಸಿರಿ. ಪ್ರೈಸ್ ದ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮೂಲಕ ನನ್ನನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ಈ ಒಂದು ಮುಂಜಾನೆಯಲ್ಲಿ ದೇವರ ಕೃಪೆಯನ್ನು ಹೊಂದಿದವನಾಗಿ ಈ ಒಂದು ದಿನವನ್ನು ಕಾಣುವ ಹಾಗೆ ದೇವರು ಕೊಟ್ಟ ಒಂದು ಕೃಪೆಗಾಗಿ ಸ್ತೋತ್ರ. ಪ್ರತಿದಿನ ದೇವರು ತನ್ನ ಕರುಣೆಯಿಂದಲೇ ಒಂದು ನೂತನ ದಿನವನ್ನು ಕಾಣುವ ಹಾಗೆ ದೇವರ ಕೃಪೆಯನ್ನು ಕೊಡುತ್ತಿದ್ದಾರೆ. ಅದೇ ಪ್ರಕಾರ ಈ ದಿನ ಆತನಿಗಾಗಿ ಜೀವಿಸಲಿಕ್ಕೂ, ಆತನ ಮಾರ್ಗದಲ್ಲಿ ನಡೀಲಿಕ್ಕೂ, ಆತನನ್ನು ಅನುಸರಿಸಲಿಕ್ಕೂ ದೇವರು ನಮಗೆ ಕೃಪೆಯನ್ನು ಅನುಗ್ರಹಿಸಲಿ. ಹಾಗೆ ಆತನ ರಾಜ್ಯಕ್ಕಾಗಿ ತವಕಪಟ್ಟು ಆತನ ನೀತಿಗಾಗಿ ಜೀವಿಸಲಿಕ್ಕೆ ದೇವರು ನಮ್ಮನ್ನು ನಡೆಸಲಿ ಎಂಬುದಾಗಿ ಪ್ರಾರ್ಥನೆಯೊಂದಿಗೆ ಮುಂದೆ ನಡೆಯುವವರಾಗಿರೋಣ. ಪ್ರತ್ಯೇಕವಾಗಿ ಪ್ರತಿದಿನ ದೇವರ ವಾಕ್ಯ ನಮ್ಮನ್ನು ಧೈರ್ಯಪಡಿಸಿ, ನಮ್ಮನ್ನು ಬಲಪಡಿಸಿ, ನಮ್ಮನ್ನು ಮುನ್ನಡೆಸುವಂಥದ್ದಾಗಿದೆ. ಈ ದಿನವೂ ಕೂಡ ಈ ಮುಂಜಾನೆ ವೇಳೆಯಲ್ಲಿ ದೇವರು ತನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಬಲಪಡಿಸುವಂಥ ದೇವರಾಗಿದ್ದಾನೆ. ಆತನು ಮಾತಾಡಲಿಕ್ಕಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಪ್ರತಿದಿನ ನೀವು ನಮ್ಮನ್ನು ದೇವರೇ ನಿನ್ನ ವಾಕ್ಯದ ಮೂಲಕ ಬಲಪಡಿಸಿ, ನೀವು ಧೈರ್ಯಪಡಿಸಿ, ನಮ್ಮನ್ನು ಕ್ರಮಪಡಿಸಿ ನಡೆಸುವಂಥ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ. ಈ ದಿನವೂ ಕೂಡ ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ಧೈರ್ಯಪಡಿಸಿರಿ, ನಮ್ಮನ್ನು ಬಲಪಡಿಸಿರಿ, ನಮ್ಮನ್ನು ಕ್ರಮಪಡಿಸಿರಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಯಾವ ವಿಷಯದ ಕುರಿತು ನೀವು ನಮ್ಮೊಂದಿಗೆ ಮಾತಾಡಲಿಕ್ಕೆ ಬಯಸ್ತಿದ್ದೀರೋ ಆ ವಿಷಯದ ಕುರಿತು ಧಾರಾಳವಾಗಿ ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಧೈರ್ಯಪಡಿಸಿ ನಡೆಸಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ಮುಂಜಾನೆಯಲ್ಲಿ ದೇವರ ವಾಕ್ಯನ ವೀಕ್ಷಿಸುತ್ತಿರುವಂತೆ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸ್ತೇನೆ. ಈ ದಿನ ಈ ಮುಂಜಾನೆಯಲ್ಲಿ ನಾವು ಧ್ಯಾನ ಮಾಡಲಿಕ್ಕಿರುವಂಥ ವಿಷಯ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂಬುದಾಗಿರುವಂಥ ವಿಷಯದ ಕುರಿತು ಈ ಮುಂಜಾನೆ ದೇವರ ಆತ್ಮನು ನಿಮ್ಮೊಂದಿಗೆ ಮಾತಾಡುವಂಥ ವಿಷಯವಾಗಿದೆ. ಯೋಹಾನನು ಬರೆದ ಸುವಾರ್ತೆ ಅದರ 11ನೇ ಅಧ್ಯಾಯದ 40ನೇ ವಚನವನ್ನು ನಾವು ಓದಿಕೊಳ್ಳೋದಾದರೆ ಹೀಗೆ ಬರೆಯಲ್ಪಟ್ಟಿದೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂಬುದಾಗಿ. ಅಲ್ಲಿ ಯೇಸು ಸ್ವಾಮಿ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂಬುದಾಗಿ ಹೇಳುವಾಗ ಅಲ್ಲಿರುವಂಥ ಆ ಪ್ರೀತಿಯ ಕುಟುಂಬ, ಲಾಜರನ ಕುಟುಂಬ, ಲಾಜರನ ಮರಣದ ನಿಮಿತ್ತ ಬಾಧೆಯಲ್ಲಿ, ದುಃಖದಲ್ಲಿ, ಕಣ್ಣೀರಿನಲ್ಲಿ ಆಗಿದೆ. ಆದರೂ ಕೂಡ ಆ ಕುಟುಂಬದೊಂದಿಗೆ ಪ್ರಭುವಾದ ಯೇಸು ಸ್ವಾಮಿ ಹೇಳುವಂಥ ಮಾತೇನೆಂದರೆ, ಈಗಲೂ ನಿಮಗೆ ಸಮಯವಿದೆ, ನೀವು ನಂಬಿದರೆ ಸಾಕು, ದೇವರ ಮಹಿಮೆಯನ್ನು ಕಾಣುವಿರಿ ಎಂಬುದಾಗಿ. ಸತ್ತು 4 ದಿನ ಆಗಿದೆ, ಸಮಾಧಿಯಲ್ಲಿ ಇಡಲ್ಪಟ್ಟು ಆಗಲೇ ಆತನ ದೇಹ ಒಂದು ವಾಸನೆ ಬಂದಂಥ ಅಥವಾ ಆ ಕೊಳೆತಂಥ ಅನುಭವಕ್ಕೆ ಬಂದಂಥ ರೀತಿಯಲ್ಲಿ ಆ ದೇಹವನ್ನು ನಾವು ಕಾಣ್ಬೋದು. ಆದರೂ ಕೂಡ ಆ ಪ್ರೀತಿಯ ಲಾಜರನ ಕುಟುಂಬದೊಂದಿಗೆ ತನ್ನ ಅಕ್ಕ ತಂಗಿಯರೊಂದಿಗೆ ಹೇಳುವಂಥ ಮಾತು ಏನೆಂದರೆ, ನೀವು ಈಗಲೂ ಕೂಡ ಸಮಯ ನಿಮಗಿದೆ, ನೀವು ನಂಬಿದ್ರೆ ದೇವರ ಮಹಿಮೆಯನ್ನು ಕಾಣ್ತೀರಿ ಎಂಬುದಾಗಿ. ಹಾಗಾದರೆ ಮುಂಜಾನೆ ವೇಳೆಯಲ್ಲಿ ಪ್ರೀತಿಯ ದೇವಜನರೇ, ನಿಮ್ಮ ಜೀವಿತದಲ್ಲಿ ಏನೆಲ್ಲ ನಿರ್ಜೀವವಾಗಿರ್ಬೋದು, ಏನೆಲ್ಲ ನೀವು ಕಳೆದುಕೊಂಡಿರ್ಬೋದು, ಏನೆಲ್ಲ ನಿಮ್ಮಿಂದ ಅಗಲಿ ಹೋಗಿರ್ಬೋದು, ಒಂದು ವೇಳೆ ನಿಮ್ಮನ್ನು ದುಃಖಪಡಿಸುವ ಯಾವುದೇ ವಿಷಯವಾಗಿರ್ಬೋದು, ಮಕ್ಕಳಿಲ್ಲದೆ, ಸಾಲದಲ್ಲಿ, ರೋಗದಲ್ಲಿ, ಅಥವಾ ಮದುವೆಯಾಗಿ ಕುಟುಂಬದಲ್ಲಿ ಸಮಾಧಾನ ಇಲ್ಲದೆ, ವಿವಿಧ ರೀತಿಯಲ್ಲಿ ಬಾಧೆ ಪಡುವಂಥ ಯಾವುದೋ ನಿಮ್ಮ ಜೀವಿತದಲ್ಲಿ ನಿಮ್ಮನ್ನು ದುಃಖಕ್ಕೂ ನಿಮ್ಮನ್ನು ಕಣ್ಣೀರಿಗೂ ನಡೆಸುವಂಥ ಯಾವುದೇ ವಿಷಯವಾಗಿದ್ದರೂ ಕೂಡ ಅದೆಲ್ಲದರಿಂದ ಬಿಡಿಸಲಿಕ್ಕೆ ಯೇಸು ಸ್ವಾಮಿ ಶಕ್ತನು. ಆದರೆ ನೀನು ನಂಬಿದ್ರೆ ಆ ಅದ್ಭುತವನ್ನು ಕಾಣ್ತೀವಿ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಪ್ರೀತಿಯ ಲಾಜರನ ಕುಟುಂಬದೊಂದಿಗೆ ಈಗಲೂ ಕೂಡ ನೀವು ನಂಬುವುದಾದರೆ ಸತ್ತಂಥ ಲಾಜರನ್ನು ತಿರುಗಿ ನಾನು ಜೀವದಿಂದ ಎಬ್ಬಿಸಲಿಕ್ಕೆ ಶಕ್ತನೆಂಬುದಾಗಿ. ಹಾಗಾದರೆ ಪ್ರೀತಿಯ ದೇವಜನರೇ, ನಿಮ್ಮ ಜೀವಿತದಲ್ಲಿ ಕೂಡ ಯೇಸು ಸ್ವಾಮಿ ಮೇಲೆ ನೀವು ಪರಿಪೂರ್ಣವಾದ ನಂಬಿಕೆಯನ್ನು ಇಡುವುದಾದರೆ, ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ಒಂದು ದಿನ ನನಗೆ ಜಯಕರವಾದ ದಿನ, ಈ ಒಂದು ದಿನ ನನ್ನ ನಿರಾಶೆಯನ್ನು ಹೋಗಲಾಡಿಸುವಂಥ ದಿನ, ಈ ಒಂದು ದಿನ ನನಗೆ ಸಂತೋಷವನ್ನು ತರುವಂಥ ದಿನ, ಈ ಒಂದು ದಿನ ನನ್ನ ಜೀವಿತದಲ್ಲಿ ನನ್ನ ದುಃಖವನ್ನು ಹೋಗಲಾಡಿಸಿ ನನ್ನ ನಿರೀಕ್ಷೆಯನ್ನು ಹೆಚ್ಚಿಸುವಂಥ ದಿನ ಎಂಬುದಾಗಿ ನೀನು ನಂಬುವುದಾದರೆ, ನಿನ್ನ ಜೀವಿತದಲ್ಲಿ ನೀನು ಹೋಗುವಂಥ ಎಲ್ಲ ಮಾರ್ಗದಲ್ಲಿ ದೇವರು ನಿನ್ನ ಮಾರ್ಗವನ್ನು ಸರಾಗ
ಭಾಗ ಮಾಡುವಂಥದ್ದು, ನಿನ್ನ ಮಾರ್ಗದಲ್ಲಿ ಒಂದು ಸಫಲತೆಯನ್ನು ನೀಡುವಂಥ ದೇವರು ಆಗಿದ್ದಾನೆ. ಹಾಗಾದರೆ ಲಾಜರನ ಕುಟುಂಬದಲ್ಲಿ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂಬುದಾಗಿ ಹೇಳಿದಾಗ ಆ ಪ್ರೀತಿಯ ಕುಟುಂಬ ಹೃದಯಪೂರ್ವಕವಾಗಿ ನಂಬಿತ್ತು. ನಿನಗೆ ಎಲ್ಲ ಸಾಧ್ಯ ಎಂಬುದಾಗಿ ಸತ್ತಂಥ ಲಾಜರನ ಸಮಾಧಿಯ ಮುಂದೆ ಹೋಗಿ ಯೇಸು ಸ್ವಾಮಿ ಆ ಲಾಜರನ ಸಮಾಧಿಯಲ್ಲಿ ಒಂದು ಮಾತನ್ನು ಹೇಳ್ತಿದ್ದಾರೆ, ಲಾಜರನೇ ಹೊರಬಾ ಎಂಬುದಾಗಿ. ಲಾಜರನೇ ಹೊರಬಾ ಎಂಬುದಾಗಿ ಹೇಳಿದ ತಕ್ಷಣವೇ ಸತ್ತು 4 ದಿನ ಆಗಿ ಸಮಾಧಿಯಲ್ಲಿ ಇಡಲ್ಪಟ್ಟ ಲಾಜರನ ದೇಹ ಜೀವದಿಂದ ಎದ್ದು ಬಂತು. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಮ್ಮಿಂದ ಏನೆಲ್ಲ ನಷ್ಟಪಟ್ಟು ಹೋಗಿದೆಯೋ ಆ ನಷ್ಟಪಟ್ಟ ಕಾರ್ಯಗಳನ್ನು ತಿರುಗಿ ನಾವು ಪಡ್ಕೊಳ್ಳಿಕ್ಕಾಗಿ, ಆ ತಿರುಗಿ ಅದನ್ನು ಅನುಭವಿಸ್ಲಿಕ್ಕಾಗಿ, ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಏನೆಲ್ಲ ನೀವು ನಷ್ಟಪಡಿಸ್ಕೊಂಡಿರ್ಬೋದು, ಕುಟುಂಬ ನಷ್ಟಪಡಿಸ್ಕೊಂಡಿರ್ಬೋದು, ಮಕ್ಕಳನ್ನು ನಷ್ಟಪಡಿಸ್ಕೊಂಡಿರ್ಬೋದು, ಒಂದು ವೇಳೆ ನಿಮ್ಮ ಆದಾಯ ನಿಮಗೆ ನಷ್ಟಪಟ್ಟು ಹೋಗಿರ್ಬೋದು, ಆತ್ಮಿಕ ಜೀವಿತ ನಷ್ಟಪಟ್ಟು ಹೋಗಿರ್ಬೋದು, ಪ್ರಾರ್ಥನೆ ಜೀವಿತ ನಷ್ಟಪಟ್ಟು ಹೋಗಿರ್ಬೋದು, ದೇವರನ್ನು ಆರಾಧಿಸುವಂಥ ಆ ಒಂದು ಅನುಭವ ನಷ್ಟಪಟ್ಟು ಹೋಗಿರ್ಬೋದು. ಆದರೆ ದೇವರ ಮೇಲೆ ನಂಬಿಕೆ ಇಟ್ಟು ತಿರುಗಿ ಅದನ್ನು ಪಡ್ಕೊಳ್ಳುವಂಥ ಒಂದು ಅನುಭವಕ್ಕೆ ನೀವು ಬರುವುದಾದರೆ ಶ್ರೇಷ್ಠಕರವಾದ ದೇವರ ಸಾನ್ನಿಧ್ಯ ಆತನಲ್ಲಿ ನಿಮ್ಮ ಜೀವಿತದಲ್ಲಿ, ಆತನು ನಿಮ್ಮ ಅನುಭವದಲ್ಲಿ ನಿಮ್ಮ ಜೀವಿತವನ್ನು ಮುನ್ನಡೆಸುವನಾಗಿದ್ದೇನೆ. ಶ್ರೇಷ್ಠವಾದ ದೇವರ ಸಾನ್ನಿಧ್ಯ ನಿನ್ನನ್ನು ಆವರಿಸಿ ನಿನ್ನನ್ನು ಮುನ್ನಡೆಸುವಂಥ ದೇವರ ಕೃಪೆಯಾಗಿದೆ. ಹಾಗಾದರೆ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಮುಂಜಾನೆ ವೇಳೆಯಲ್ಲಿ ನೀನು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಕೈ ಹಾಕುವ ಪ್ರತಿಯೊಂದು ಕೆಲಸವೂ ಕೂಡ ಸಫಲವಾಗಲೆಂಬುದಾಗಿ ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ. ಹಾಗಾದರೆ ನೀನು ನಂಬು, ದೇವರ ಅದ್ಭುತವನ್ನು ಕಾಣುವಿ. ನೀನು ನಂಬುವಾಗ ದೇವರ ಮಹಿಮೆಯಾದ ಕಾರ್ಯಗಳನ್ನು ನಿನ್ನ ಜೀವಿತದಲ್ಲಿ ನೀನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ನೀನು ನಂಬಿದರೆ ದೇವರ ಮಹಿಮೆಯನ್ನು ಖಂಡಿತವಾಗಿ ಹೊಂದಿಕೊಳ್ಳಿಕ್ಕೂ ಕಾಣಲಿಕ್ಕೂ ಸಾಧ್ಯವಾಗುವಂಥದ್ದಾಗಿದೆ. ದೇವರಿಗೆ ಮಹಿಮೆ ಉಂಟಾಗಲಿ. ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಈ ದಿನ ದೇವರು ಉತ್ತಮವಾದ ರೀತಿಯಲ್ಲಿ ನಮ್ಮನ್ನು ಪೋಷಿಸಲಿಕ್ಕೂ ನಮ್ಮನ್ನು ನಡೆಸಲಿಕ್ಕೂ, ಆತನ ಮಾರ್ಗದಲ್ಲಿ ಸಂಚರಿಸಲಿಕ್ಕೂ, ಆತನ ಚಿತ್ತದ ಪ್ರಕಾರ ನಡೆದುಕೊಳ್ಳಿಕ್ಕೂ ದೇವರ ಕೃಪೆಯನ್ನು ನಮಗೆ ಅನುಗ್ರಹಿಸಲಿ ಎಂಬುದಾಗಿ ನನ್ನೊಂದಿಗೆ ಸೇರಿ ನೀವು ಪ್ರಾರ್ಥಿಸುವಿರಾ? ಪ್ರೀತಿ ಸ್ವರೂಪನಾದ ತಂದೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಈ ಒಂದು ದಿನವನ್ನು ಕೊಟ್ಟ ನಿನ್ನ ಕರುಣೆಗಾಗಿ, ನಿನ್ನ ಕೃಪೆಗಾಗಿ ನಾವು ನಿಮ್ಮನ್ನು ಹೊಂದಿಸ್ತೇವೆ. ಈ ಒಂದು ದಿನದಲ್ಲಿ ದೇವರೇ, ನಿನ್ನ ಕೃಪೆ, ನಿನ್ನ ಸಾನ್ನಿಧ್ಯದಲ್ಲಿ ನಮ್ಮನ್ನು ಮುನ್ನಡೆಸಿ ಹೇಗೆ ನಡೆದುಕೊಳ್ಬೇಕು, ಹೇಗೆ ನಿನ್ನ ಚಿತ್ತಕ್ಕೆ ಒಳಗಾಗಬೇಕು, ಹೇಗೆ ಪ್ರಾರ್ಥಿಸಬೇಕು, ಹೇಗೆ ಜೀವಿಸಬೇಕು, ಹೇಗೆ ನೀತಿಯಲ್ಲಿ ನಡೆದುಕೊಳ್ಳಬೇಕು, ಹೇಗೆ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು, ಅದೆಲ್ಲವನ್ನು ನೀವೇ ನಮಗೆ ಕಲಿಸಿಕೊಟ್ಟು ನಿನ್ನ ಮಾರ್ಗದರ್ಶನದಲ್ಲಿ ನಮ್ಮನ್ನು ನಡೆಸಿರಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಈಗಾಗಲೇ ನೀವು ನಮ್ಮೊಂದಿಗೆ ಮಾತಾಡಿದಾಗೆ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂಬುದಾಗಿ. ಹಾಗಾದರೆ ನಾನು ನಂಬ್ತೇನೆ, ನಿನ್ನ ಮಹಿಮೆ ದೇವರೇ ನಮ್ಮ ಜೀವಿತದಲ್ಲಿ ಪ್ರಕಟವಾಗಲಿ. ನಿನ್ನ ಮಹಿಮೆಯ ಕಾರ್ಯಗಳನ್ನು ಈ ದಿನ ನಾವು ಕಾಣುವ ಹಾಗೆ ನಮ್ಮ ಕೆಲಸದಲ್ಲಿ, ನಮ್ಮ ಪ್ರಯಾಣದಲ್ಲಿ ಕರ್ತನೇ ಸ್ತೋತ್ರ, ನಮ್ಮ ಕುಟುಂಬದಲ್ಲಿ, ನಮ್ಮ ಮಕ್ಕಳ ಜೀವಿತದಲ್ಲಿ ನಿನ್ನ ಮಹಿಮೆಯನ್ನು ನಾವು ಕಾಣುವ ಹಾಗೆ ನಿನ್ನ ಕೃಪೆ ನಮ್ಮ ಮೇಲೆ ಇಳಿದು ಬರಲಿ. ನಿನ್ನ ಕರ್ತನೆ ಮೇಲೆ ನಂಬಿಕೆ ನಮಗೆ ಹೆಚ್ಚಾಗಲೆಂಬುದಾಗಿ ಪ್ರಾರ್ಥಿಸ್ತೇವೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಈ ವಾಕ್ಯವನ್ನು ನೀವು ಕೇಳಿದಾಗೆ ಅನೇಕರು ಕೇಳಲಿಕ್ಕಾಗಿ ಅನೇಕರಿಗೆ ಕಳಿಸಿಕೊಡಿರಿ. ನಿಮಗೆ ಗೊತ್ತಿರುವ ಸ್ನೇಹಿತರಿಗೆ ವಾಕ್ಯವನ್ನು ನೀವು ಶೇರ್ ಮಾಡಿ, ಅವರು ಕೂಡ ಜೀವವುಳ್ಳ ದೇವರನ್ನು ನಂಬಲಿ, ಆ ದೇವರ ಮಹಿಮೆಯನ್ನು ಕಾಣುವವರಾಗಲಿ. ಹಾಗೆ ನಿಮಗೆ ಪ್ರಾರ್ಥನೆ ಮನವಿ ಇರೋದಾದರೆ ಕೆಳಗೆ ಕೊಟ್ಟಿರುವ ನಂಬರನ್ನು ನೀವು ಸಂಪರ್ಕಿಸೋದಾದರೆ ನಾವು ನಿಮಗೋಸ್ಕರ ಪ್ರಾರ್ಥಿಸ್ತೇವೆ. ಹಾಗೆ ನಮ್ಮ ಆನ್ಲೈನ್ ಪ್ರಾರ್ಥನೆಯಲ್ಲಿ ನೀವು ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರೋ ವಾಟ್ಸಪ್ ಗ್ರೂಪಿನಲ್ಲಿ ನೀವು ಜಾಯ್ನ್ ಆಗುವುದಾದರೆ ಅಲ್ಲಿ ನಿಮಗೆ ಲಿಂಕ್ ಲಭಿಸುವಂಥದ್ದಾಗಿರ್ತದೆ. ಹಾಗೆ ಪ್ರತಿ ತಿಂಗಳು ನಡೆಯುವಂಥ ಬಿಡುಗಡೆ ಕೂಟ ರಾಮನಗರದಲ್ಲಿ ಈ ತಿಂಗಳು 31ನೇ ತಾರೀಕು ಸೋಮವಾರ ದಿನ ಆ ಬಿಡುಗಡೆ ಕೂಟ ಇರುವಂಥದ್ದಾಗಿರ್ತದೆ. ಅಲ್ಲಿ ಮಕ್ಕಳಿಲ್ಲದವರಿಗಾಗಿ, ಸಾಲದಲ್ಲಿ, ರೋಗದಲ್ಲಿ, ಮದುವೆ ಆಗದೆ ಇನ್ನಿತರ ಸಮಸ್ಯೆಗಳಲ್ಲಿ ಬಳಲುವವರ ಒಂದು ಬಿಡುಗಡೆಗಾಗಿ ಆ ಕೂಟ ಏರ್ಪಡಿಸುವಂಥದ್ದಾಗಿರ್ತದೆ. ಒಂದು ವೇಳೆ ಈ ರೀತಿಯಾದ ಯಾವುದೇ ಒಂದು ಸಮಸ್ಯೆಗಳಲ್ಲಿ ನೀವು ಹಾದು ಹೋಗುತ್ತಿರುವುದಾದರೆ ಆ ಕೂಟದಲ್ಲಿ ಭಾಗವಹಿಸಿ ದೇವರ ಆ ಮಹಿಮೆಕರವಾದ ಹಸ್ತದಿಂದ ಒಂದು ಬಿಡುಗಡೆಯನ್ನು ನೀವು ಹೊಂದಿಕೊಳ್ಳಿ ಎಂಬುದಾಗಿ ನಾವು ನಿಮಗೆ ತಿಳಿಸುವವರಾಗಿದ್ದೇವೆ. ದೇವರಿಗೆ ಮಹಿಮೆ ಉಂಟಾಗಲಿ. ಖಂಡಿತವಾಗಿ ದೇವರು ನಿಮ್ಮ ಪರಿಸ್ಥಿತಿಯನ್ನು ಬದಲಾಯಿಸುವಂಥ ದೇವರು, ನಿಮಗೆ ಬಿಡುಗಡೆಯನ್ನು ಕೊಡುವಂಥ ದೇವರು, ನಿಮ್ಮ ಜೀವಿತದಲ್ಲಿ ಏನೆಲ್ಲ ಸಮಸ್ಯೆಗಳಿದ್ರೂ ಅದರಲ್ಲಿ ಒಂದು ಬದಲಾವಣೆಯನ್ನು ತಂದು ನಿಮ್ಮನ್ನು ಮುನ್ನಡೆಸುವಂಥ ದೇವರೇ ಆಗಿದ್ದಾನೆ. ದೇವರಿಗೆ ಮಹಿಮೆ ಉಂಟಾಗಲಿ. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್. ಆಮೆನ್.